ದೇವಭೂಮಿ ಪ್ರಯಾಗರಾಜನ ಈ ಪುಣ್ಯ ಭೂಮಿ ಪಾವನವಾಗಿದ್ದು ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಸಾಧು ಸಂತರು ಸನ್ಯಾಸಿಗಳ ಆಗಮನದಿಂದ ಮಹಾಕುಂಭ ಅಂತ ಹೇಳಿದರೆ ಅದು ಸಾಧು ಸಂತರು ಸನ್ಯಾಸಿಗಳು ಸನಾತನಿಗಳ ಸಮಾಗಮವೇ ಅದು ಮಹಾಕುಂಭ. ಮಹಾಕುಂಭದಲ್ಲಿ 3 ಪುಣ್ಯವಾದ ಶಾಹಿ ಸ್ನಾನದ ನಂತರಕ ಶೈವ ಪರಂಪರೆಯ ನಾಗಸಾಧುಗಳು ಅಥವಾ ಸನ್ಯಾಸಿಗಳು ಮಹಾಕುಂಭವನ್ನು ತೊರೆದು ತಮ್ಮ ಮೂಲ ಸ್ಥಾನವನ್ನು ತಲುಪುತ್ತಿದ್ದಾರೆ. ಈಗ ಬಹುತೇಕ ಜನ ಶೈವ ನಾಗಸಾಧುಗಳು ಪ್ರಯಾಗ್ರಾಜ್ನ ಮಹಾಕುಂಭವನ್ನು ತೊರಿತಾ ಇದ್ದರೆ ಅವರಿಗೆ ಮುಗಿದ ಹಾಗೆ ಮಹಾಕುಂಭ 26ನೇ ತಾರೀಕಿನವರೆಗೂ ಕೂಡ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಾಕುಂಭ ಪ್ರಯಾಗ್ರಲ್ಲಿ ನಡೆಯುತ್ತೆ. ಹಾಗಾದರೆ ಏನಿದು ಆಚಾರ ವಿಚಾರ, ಏನದು ಅವರ ನಂಬಿಕೆ, ತೊರೆದವರು ಮುಂದೆ ಎಲ್ಲಿ ಹೋಗ್ತಾರೆ, ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಎಮ್.ಟೆಕ್ ಬಾಬಾ ಅಂಥೇಳಿಯೇ ಪ್ರಚಲಿತ ಅಥವಾ ಎಮ್.ಟೆಕ್ ಬಾಬಾ ಅಂಥೇಳಿಯೇ ವೈರಲ್ ಆಗಿರುವ ಬಾಬಾ ಕೃಷ್ಣಗಿರಿ ಮಹಾರಾಜ್ ಅವರು ನಿರಂಜನಿ ಅಖಾಡದ ನಾಗಬಾಬಾ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ ನಮೋ ನಮಃ. ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ. ಗುರುಗಳೇ, ಶೈವ ಪರಂಪರೆಯ 7 ಅಖಾಡಗಳಿಗೆ ಅವರಿಗೆ ಮಹಾಕುಂಭ ಮುಗಿದ ಹಾಗೇನಾ, ಏನು ಗುರುಗಳೇ ವಿಚಾರ, ಯಾಕಾಗಿ ತಾವು ಇವತ್ತು ಹೊರಡ್ತಾ ಇದ್ದೀರಿ ಮಹಾಕುಂಭದಿಂದ? ಶೈವ ಪರಂಪರೆಯವರ ಶಂಕರ ಸ್ಥಾಪಿತ ಶೈವ ಪರಂಪರೆಯವರ ಇದರಲ್ಲಿ 7 ಅಖಾಡಗಳಿವೆ. ಅದು ನಮ್ಮ ಎಲ್ಲರಿಗೂ ನಮ್ಮ ಕುಂಭಮೇಳ ಮೊನ್ನೆ ವಸಂತ ಪಂಚಮಿಗೆ ಮುಕ್ತಾಯಗೊಂಡು ನಾವು ಇದರ ಮಹಾಶಿವರಾತ್ರಿಗೆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅಭಿಷೇಕ ಮಾಡಿ ಅಲ್ಲಿಗೆ ನಮ್ಮ ಮುಕ್ತಾಯವಾಗುತ್ತೆ. ನಿನ್ನೆ ನಮ್ಮ ಸಚಿವರು ಶ್ರೀ ರಾಮರತ್ನಗಿರಿ ಮಹಾರಾಜವರು ಅನೌನ್ಸ್ ಮಾಡಿದ್ದಾರೆ. 7ನೇ ತಾರೀಕು ಅಂದರೆ ಇವತ್ತು 7ನೇ ತಾರೀಕಿಗೆ ಎಲ್ಲ ಶೈವ ಅಖಾಡಗಳೂ ತಮ್ಮ ತಮ್ಮ ಸ್ಥಾನಗಳಿಗೆ ಅಥವಾ ಕಾಶಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಗುರುಗಳೇ, ಒಟ್ಟು 14 ಅಖಾಡಗಳಿದ್ದಾವೆ ಕಿನ್ನರಿ ಅಖಾಡವನ್ನು ಸೇರಿಕೊಂಡು. ಈಗ ಮಹಾಕುಂಭದಿಂದ ನಿರ್ಗಮಿಸುತ್ತಿರುವಂಥ ಅಖಾಡಗಳು ಯಾವ್ಯಾವುದು ಮತ್ತು ಅವರ ನಂಬಿಕೆ ಏನು, ಯಾಕಾಗಿ ಈ ಸಮಯಕ್ಕೆ ತಾವು ತೋರಿತಾ ಇದ್ದೀರಿ? ಮಹಾಕುಂಭ ಇದರಲ್ಲಿ ಅಖಾಡಗಳಲ್ಲಿ 14 ಅಖಾಡಗಳಲ್ಲಿ 7 ಶೈವರು, ಆಮೇಲೆ 6 ವೈಷ್ಣವರು, ಆಮೇಲೆ 1 ಕಿನ್ನರ ಅಖಾಡನೂ ಇದೆ. ಕಿನ್ನರ ಅಖಾಡದವರಿಗೆ ಸಾಯಿ ಸ್ನಾನದ ಇದು ಇರುವುದಿಲ್ಲ, ಅವಕಾಶವಿರುವುದಿಲ್ಲ. ಆಮೇಲೆ ಅವ್ರು ಸ್ನಾನ ಮಾಡ್ಕೋಬೋದು. ಸಾಯಿ ಸ್ನಾನ ಅಂತೇಳಿ ಅವ್ರಿಗೆ ಆ ರೀತಿ ಪದ್ಧತಿ ಪ್ರಕಾರ ಇಲ್ಲ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಮಹಾಕುಂಭದಲ್ಲಿ ಪ್ರತ್ಯಕ್ಷ ಆಗಿ ಆ ನಂತರ ನಾಗಬಾಬಾಗಳು ಎಲ್ಲಿಗೆ ಹೋಗ್ತಾರೆ, ಮಾಯ ಆಗ್ತಾರೆ ಅನ್ನೋ ವಿಚಾರಕ್ಕೆ ತಮ್ಮ ಅಭಿಪ್ರಾಯ ಏನು ಗುರುಗಳೇ? ನೋಡಿ, ಮಾಯಾ ಆಮೇಲೆ ಪ್ರತ್ಯಕ್ಷ ಇವೆರಡು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿದೆ. ನಾವು ಮಾಯಾನೂ ಆಗೋದಿಲ್ಲ, ಪ್ರತ್ಯಕ್ಷನೂ ಆಗೋದಿಲ್ಲ. ನಾವು ನಿಮ್ಮ ಥರನೇ ತಾಯಿ ಗರ್ಭದಿಂದ ಬಂದಂಥ ಸಾಮಾನ್ಯ ಮನುಷ್ಯರಷ್ಟೇ. ಆಮೇಲೆ ದೀಕ್ಷೆ ತೊಗೊಂಡ್ಮೇಲೆ ಸನ್ಯಾಸಿಗಳಾಗಿದ್ದೀವಿ. ದೀಕ್ಷೆ ತಗೊಳ್ಳಿಲ್ಲ ಅಂದರೆ ನಿಮ್ಮ ಥರ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು. ಇವರು ಯಾರೂ ಮಾಯ ಆಗೋದಿಲ್ಲ, ಯಾರೂ ಪ್ರತ್ಯಕ್ಷನೂ ಆಗೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ನೆಟ್ವರ್ಕ್ ಇರುತ್ತೆ, ಮೊಬೈಲ್ ಇರುತ್ತೆ, ಅದರ ಕಮ್ಯುನಿಕೇಷನ್ ಇರುತ್ತೆ. ಪೇಪರ್ ಓದ್ತಾರೆ, ಮೊಬೈಲ್ ಇಲ್ಲ ಅಂದ್ರೂ ಪೇಪರ್ ಓದೋ ಬೇರೆಯವ್ರ ಕಡೆಯಿಂದ ತಿಳ್ಕೊಂಡು ಕುಂಭಮೇಳಕ್ಕೆ ಅವ್ರು ಸ್ವತಃ ಬರಬೇಕಷ್ಟೇ ಹೊರತು ಯಾರೂ ಪ್ರತ್ಯಕ್ಷ ಆಗೋರಿಲ್ಲ. ಆಮೇಲೆ ಮಾಯ ಆಗೋದು ಯಾರೂ ಇಲ್ಲ. ನಾನು ಮಾಯ ಆಗಿದ್ದೆ, ನಿನ್ನೆನೇ ನಾನು ಅಖಾಡ ಬಿಟ್ಟಿದ್ದೆ. ಅಖಾಡ ಬಿಟ್ಟು ಸುಸ್ತಾಗೋಯ್ತು ನನಗೆ. ಪ್ರತ್ಯಕ್ಷ ಮಾಯ ಆಗೋವಂಥ ನನಗೆ ಸುಸ್ತು ಅನ್ನೋದು ಬರೋದೇ ಇಲ್ಲ. ನಾನು ಅಲ್ಲಿಂದ ಬ್ಯಾಗ್ ಇಟ್ಕೊಂಡು ಅಲ್ಲಿಂದ ನನ್ನ ಒಂದು ತಂಬೂದಿಂದ ನಾನು ಮಾಯ ಆಗೋಗ್ಬಿಡ್ಬೇಕಾಗಿತ್ತಲ್ಲ. ಅವೆಲ್ಲ ಮಾಯ ಅನ್ನೋದೆಲ್ಲ ಸುಳ್ಳು. ಆ ಥರ ಯಾರು ನಾನು ಮಾಯ ಆಗ್ತೀನಿ ಅಂತ ಹೇಳಿದೆ ಕರ್ಕೊಂಬನ್ನಿ, ಅವ್ರು ನನ್ನ ಮುಂದ್ಗಡೆ ಮಾಯ ಆಗಿ ತೋರಿಸಿದ್ರೆ ನಾನು ಸನ್ಯಾಸಿ ತ್ಯಜಿಸ್ಬಿಟ್ಟು ಸಂಸಾರಿ ಆಗ್ತೀನಿ. ಗುರುಗಳೇ, ತಾವು ಇವತ್ತಿನಿಂದ ನಿರ್ಗಮಿಸ್ತಾ ಇದ್ದೀರಿ. ತಮ್ಮ ಮುಂದಿನ ಹಾದಿ ಅಥವಾ ತಮ್ಮ ಮುಂದಿನ ಮೂಲ ಸ್ಥಾನದಲ್ಲಿ ತಮ್ಮ ದಿನಚರಿ ಹೇಗಿರುತ್ತೆ ಗುರುಗಳೇ? ಮತ್ತೆ ಪ್ರಯಾಗ್ರಾಜಕ್ಕೆ ಮತ್ತೆ ಆಗಮಿಸ್ತೀರಾ ತಾವು? ಪ್ರಯಾಗ್ರಾಜ್ಗೆ ನಾವು ಮತ್ತೆ ಆಗಮಿಸಲ್ಲ. ನಾನು ಲಾಸ್ಟ್ಗೂ ಪ್ರಶ್ನೆಯಿಂದ ಶುರು ಮಾಡ್ತೀನಿ. ಇಲ್ಲಿಂದ ಡೆಹ್ರಾಡೂನ್ ಮೂಲಕವಾಗಿ ಟ್ರೈನ್ಗೆ ಹೋಗ್ತೀನಿ. ಡೆಹ್ರಾಡೂನ್ವರೆಗೂ ಟ್ರೈನು, ಅಲ್ಲಿಂದ ಬಸ್ಸು. ಒಂದು ದಿವಸ ನಾನು ಉಳ್ಕೊಳ್ಳೋದು ಸೇವಾನಿಕೇತನ್ ಎನ್ನುವ RSSನ ಒಂದು ಅಂಗಸಂಸ್ಥೆಯಲ್ಲಿ. ಅಲ್ಲಿ ರಾತ್ರಿ ಉಳ್ಕೊಂಡು ಅವರಿಗೆಲ್ಲ ಈ ಕುಂಭದ ಪ್ರಸಾದಗಳನ್ನ ಕೊಟ್ಟು ಅಲ್ಲಿಂದ ನಾನು ನನ್ನ ಜಾಗವಾದ ಉತ್ತರ ಕಾಶಿ ಜಿಲ್ಲೆಗೆ ಹೋಗ್ತೀನಿ. ತಾವು ತಮ್ಮ ಮೂಲ ಸ್ಥಾನ ತಲುಪಿದ ಮೇಲೆ ಅಲ್ಲಿ ತಮ್ಮ ದಿನಚರಿಗಳೆಲ್ಲ ಹೇಗಿರುತ್ತೆ ಗುರುಗಳೇ?
ಮಾಮೂಲಿಯಾಗಿ ನಮ್ಮಲ್ಲಿ 2 ದಿವಸ ಬರುತ್ತೆ, ಸಾಧನಾ ಡೇ ಅಥವಾ ಧ್ಯಾನ ಡೇ ಅಂತ ಹೇಳ್ಬಿಟ್ಟು. ಸಾಧನಾ ದಿವಸಗಳಲ್ಲಿ ನಾವು 4 ಗಂಟೆಗೆ ರೆಡಿ ಆಗಿಬಿಟ್ಟು, ಅಂದರೆ 3 ಗಂಟೆ 3:30 ಎದ್ದು 4 ಗಂಟೆಗೆ ರೆಡಿಯಾಗಿ 4 ಗಂಟೆಯಿಂದ 8 ಗಂಟೆ 9 ಗಂಟೆವರೆಗೂ ನಮ್ಮ ಹವನ ನಡೆಯುತ್ತೆ. ನಮ್ಮ ಗುರುಮಂತ್ರದ ಮೂಲಕವಾಗಿ ಹವನ ಮಾಡ್ತೇವೆ, ಇನ್ಯಾವುದೇ ಇದು ಮಾಡಲ್ಲ. ಸಾಧನಾ ದಿವಸಗಳಲ್ಲಿ ಧ್ಯಾನ ಡೇಸ್ ಅಂತಂದಾಗ ರಾತ್ರಿ ಮಾತ್ರ ನಾವು ಧ್ಯಾನ ಮಾಡ್ತೀವಿ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ 2 ಗಂಟೆವರೆಗೂ ನಮ್ಮ ಧ್ಯಾನ ಇರುತ್ತೆ. ಇವೆರಡರ ಮಧ್ಯೆ ಇರೋ ದಿನವನ್ನು ನಾವು ನಿಮ್ಮ ಥರನೇ ಸೋಷಿಯಲ್ ಆಗಿ ಜನಗಳ ಜೊತೆ ಕಳಿತೀವಿ. ಸಣ್ಣ ಊರು, ಆ ಊರಿನಲ್ಲಿ ಒಂದು ಮಾರ್ಕೆಟು, ಅಲ್ಲಿ ತಿರುಗಾಡಿ ನಮ್ಮ ಬ್ಯಾಂಕಿಂಗ್ ಅಂತೆ, ತರಕಾರಿ ತಗೊಳ್ಳೋದು, ಮಿಕ್ಕಿದ್ದೆಲ್ಲ ನಮ್ಮ ದೈನಂದಿನ ಕೆಲಸಗಳಿಗೆ. ಇಲ್ಲಿ ಯಾವುದು ಮಾಯಾಮಂತ್ರಗಳೆಲ್ಲ ಯಾವುದು ನಡೆಯೋದಿಲ್ಲ. ಎಲ್ಲರೂ ನಾವಾಗ ನಾವು ಯಾರನ್ನೋ ಕೇಳಬೇಕು, ನಿಮ್ಮನ್ನು ನಾನು ದುಡ್ಡು ಬೇಕು, ನಾನು ನಿಮ್ಮನ್ನು ಕೇಳಬೇಕು, ನಿಮ್ಗೆ ಇಷ್ಟ ಇದ್ದರೆ ಆಗ್ತೀರಾ ಇಲ್ಲ ಇದಿಲ್ಲ. ನಮ್ಮ ಊರಿನಲ್ಲಿ ನನಗೆ ರಾಜಮುಡಿ ಅನ್ನೋ ಅಕ್ಕಿ, ನಮ್ಮ ಕಡೆ ರಾಜಮುಡಿ ಅಂತ ಬರುತ್ತಪ್ಪ, ಅಕ್ಕಿ ಕೊಡ್ತಾರೆ, ಗೋಧಿ ಹಿಟ್ಟು ಬರುತ್ತೆ, ಸೌದೆ ಬರುತ್ತೆ, ಇಷ್ಟು ಮಾತ್ರ ನಮ್ಗೆ ಊರಿಂದ ಬರುವಂಥದ್ದು. ಮಿಕ್ಕಿದ್ದೆಲ್ಲವೂ ನಾವು ಬಜಾರ್ನಲ್ಲಿ ನಮ್ಮ ಸ್ವಂತ ಖರ್ಚಿಂದ ಕೊಂಡ್ಕೋಬೇಕಾಗುತ್ತೆ. ಗುರುಗಳೇ, ತಾವು ಮಹಾಕುಂಭ ಮೇಳದಲ್ಲಿ ನಿರ್ವಸ್ತರರಾಗಿದ್ರಿ. ಈಗ ಮಹಾಕುಂಭ ಇಲ್ಲಿಂದ ಹೋದ ಮೇಲೆ ತಾವು ಅದೇ ವೇಷಭೂಷಣದಲ್ಲಿರ್ತೀರಾ ಅಥವಾ ಈಗ ಹಾಕಿರುವಂಥ ಕಾವಿ ತಮ್ಮ ಮೈ ಮೇಲೆ ಇರುತ್ತಾ? ನಿರ್ವಸ್ತ್ರ ಅಂತ ನಾವು ಅನ್ನಲ್ಲ ನಾವು ನಿರ್ವಸ್ತ್ರ, ನಿಮ್ಮ ಭಾಷೆಯಲ್ಲಿ ನಿರ್ವಸ್ತ್ರ ಅಂತಂದರೆ ಸಾಧುವಿಗೆ ಬೇರೆ ಭಾಷೆ ಇರುತ್ತೆ. ನಾವು ಉಪ್ಪುನ ಸಮೇತ ನಾವು ಉಪ್ಪನ್ನು ಕರಿಬಾರ್ದು, ರಾಮರಸ ಅಂತ ಕರಿಬೇಕು. ಮೆಣಸಿನ್ಕಾಯಿಗೆ ಸಮೇತ ನಾವು ಅದಕ್ಕೆ ಲಂಕೇಶ್ ಅಂತ ಕರಿಬೇಕು. ನಾವನ್ನು ವಿಭೂತಿ ಧಾರಣೆ ಅಥವಾ ಭಸ್ಮಿ ಅಂತಂದರೆ ಅದು ಏನು, ನನ್ನ ಹತ್ರ ಒಂದು ಬಾಗಂಬರಿ ಇದೆ, ಒಂದು ಬಟ್ಟೆ ತುಂಡನ್ನು, ಒಂದು ಸಿಂಹದ ಒಂದು ಚರ್ಮದಿಂದ ಕೂಡಿರುವಂಥ ಡಿಸೈನ್ನಲ್ಲಿ, ಅದು ಸಿಂಹದ ಚರ್ಮ ಅಲ್ಲ, ಹಾಕೋಕ್ಕೂ ಆಗಲ್ಲ. ನಂಗೆ ಸುಮಾರು ಜನ ಕೇಳಿದ್ದೀವಿ ಯಾವುದು ಸಿಂಹದ ಚರ್ಮ, ಒರಿಜಿನಲ್ ಸಿಂಹದ ಚರ್ಮ ನನ್ನ ತರಕ್ಕೂ ಯೋಗ್ಯತೆ ಇಲ್ಲ, ಮಾಟ ಮಾಡೋದು. ಆಮೇಲೆ ತಂದ್ರೂ ಒಳಗೆ ಜೈಲಿಗೆ ಹಾಕ್ಬಿಡ್ತಾರೆ. ನಾವು ಕಾನೂನಿಗೆ ಸರ್ಕಾರಕ್ಕೆ ನಮ್ಮೇನು ಅತೀತರಲ್ಲ. ಈಗ ನಿರಂಜನಿ ಅಖಾಡದ ಒಂದು ಭಾಗವಾಗಿದ್ದೀರಿ ತಾವು. ಈಗ ತಾವು ತಮ್ಮ ಮೂಲ ಸ್ಥಾನವನ್ನು ತಲುಪಿದ ಮೇಲೆ ನಿರಂಜನಿ ಅಖಾಡ ತಮ್ಮ ಜೊತೆಲಿ ಸಂಪರ್ಕದಲ್ಲಿ ಇರುತ್ತಾ ಗುರುಗಳೇ? ಹೌದು ಇರುತ್ತೆ. ನಾನು ನನ್ನ ಮೂಲ ಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಜನಗಳಿಗೋಸ್ಕರ ಒಂದು ಸೌಕರ್ಯ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಬಾತ್ರೂಮ್ ಕಟ್ಟಿಸ್ಬೇಕು ಅಂತ. ನನ್ನ ಬಾತ್ರೂಮ್ ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇದೆ, ಟಾಯ್ಲೆಟ್ ಇಲ್ಲ. ಅದು ಮಾಮೂಲಿ ತೊಟ್ಟಿ ಥರ ಮನೆ ಒಳಗಡೆ ಇರುವಂಥ ಬಾತ್ರೂಮು ನನ್ನೊಬ್ಬನಿಗೆ ಮಾತ್ರ ಆಗುತ್ತೆ. ಪಬ್ಲಿಕ್ಸ್ ಬಂದಾಗ ಈ ಸಲ ಕುಂಭಮೇಳದಿಂದ ನಿಮ್ಮೆಲ್ಲರ ಸಹಕಾರದಿಂದ ಏನು ಸಾವಿರಾರು ಜನ ನನ್ನ ಸ್ಥಾನಕ್ಕೆ ಬರೋ ಚಾನ್ಸ್ ಇದೆ. ಎಸ್ಪೆಷಲಿ ದಟ್ ಈಸ್ ಬಿಕಾಸ್ ಆಫ್ ಮೀಡಿಯಾ. ಈ ಮೀಡಿಯಾ, ಕನ್ನಡ ಟಿ ವಿ ಮೀಡಿಯಾಗಳು, ಬೇರೆ ಟಿ ವಿಯವ್ರು ನಂಗೆ ಅಷ್ಟೇನು ಯಾರೂ ಕೇಳಿಲ್ಲ, ನಂಬರೇನು ಕೇಳಿಲ್ಲ, ಅವ್ರಿಗೇನು ಬೇಕಿಲ್ಲ ಅಂತ ಕಾಣುತ್ತೆ. ಕನ್ನಡದವರು ಸುಮಾರು ಜನ ಸಾವಿರಾರು ಜನ ಬರೋ ಚಾನ್ಸ್ ಇದೆ ಈ ವರ್ಷವೇ. ಅದರಿಂದ ನಾನು ಅಲ್ಲೋಗೊಂದು ಬಾತ್ರೂಮ್ ಕಟ್ಟಿಸ್ಬಿಟ್ಟು ನಾನು ಮತ್ತೆ ಮಹಾಶಿವರಾತ್ರಿಗೆ ವಾರಣಾಸಿ ಅಂದರೆ ಕಾಶಿಗೆ ಹೋಗ್ಬಿಟ್ಟು ನಾನು ನಮ್ಮ ಕುಂಭದ ಅಂತಿಮ ಕ್ಷಣಗಳನ್ನು ಅಲ್ಲಿ ಮತ್ತೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತೀನಿ. ಗುರುಗಳೇ, ತಮಗೆ ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಹೇಗಿತ್ತು ಗುರುಗಳೇ? ಈ ತಾವು ಕಳೆದಂಥ ದಿನಗಳಲ್ಲಿ ತಮ್ಗೆ ವಿಶೇಷ ಅನ್ನಿಸಿದ್ದೇನಾದರೂ ಇದೆಯಾ ಗುರುಗಳೇ? ಜನರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಗುರುಗಳೇ? ತುಂಬ ನೋಡಿದೆ ನಾನು. ಅಲ್ಲೇ ನಿಮ್ಗೆ ಹೇಳಿದ್ದೆ, ನಾವು ಕುಂಭಕ್ಕೆ ಬರೋದೇ 3 ಕಾರಣಗಳಿಗಾಗಿ. ಒಂದು ಸಾಯಿ ಸ್ನಾನ, ಎರಡನೇದು ನಮ್ಮ ಮಹಾಗುರುಗಳು ಏನು ಸಾಧಕರ ದರ್ಶನ, ಯೋಗಿಗಳಿದ್ದಾರೆ ನಮ್ಮಲ್ಲಿ ಸಾಧಕರ ದರ್ಶನ, ಮೂರನೇದು ನಿಮ್ಮಲ್ಲೂ ಭಗವಂತ ಇದ್ದಾನೆ, ಅದನ್ನು ನೋಡೋದಕ್ಕೇ ನಾವು ಕೂತಿದ್ದಿದ್ದು. ನಾನು ದುಡ್ಡು ಬರುತ್ತೆ, ದುಡ್ಡು ಬಂದೇ ಬರಬೇಕು, ದುಡ್ಡು ಖರ್ಚು ಮಾಡೋದು ದುಡ್ಡು ಬರುತ್ತೆ. ಅವ್ರ ದರ್ಶನವೂ ಆಯಿತು. ಈ ಸಲ ನನಗೆ ಸುಮಾರು ಒಂದು 10-15 ಜನ ಮಹಾನ್ ದಿಗ್ಗಜರು, ನನಗಿಂತ ದೊಡ್ಡವರ ಸಂಸಾರಿಗಳು ನಾನು ನೋಡಿದೆ. ದೊಡ್ಡವರು ಅಂತಂದರೆ ಆ ಥರ ಅಲ್ಲ, ಆಧ್ಯಾತ್ಮಿಕವಾಗಿ ನನಗಿಂತ ದೊಡ್ಡ ಸ್ಥಿತಿ ತಲುಪಿರಂತ ನೋಡಿದೆ. ನಮ್ಮ ಈಗಿನ ಮುಂದೆ ಬರುವಂಥ ಹಂಪಿ ಕಲಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ನನ್ನಲ್ಲಿ ದರ್ಶನ ಮಾಡಿದ್ದೀನಿ. ನನ್ನ ಆಶೀರ್ವಾದವನ್ನು ತಗೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಉಪಕುಲಪತಿಗಳಾಗುತ್ತಾರೆ ಅಂತ ನಾನು ಈ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇದೇ ರೀತಿಯಾಗಿ ಸುಮಾರು ಜನ, ಒಂದು ಏನಿಲ್ಲ ಅಂದರೆ ಒಂದು 15 ಜನ ನನಗೆ ಈಗ ನಾನು ಕೂತ್ಕೊಂಡು 4-5 ದಿವಸ ಅವ್ರನ್ನೆಲ್ಲ ಈಗ ಬೆಳಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಯಾರು ಮಿಸ್ ಕಾಲ್ ಕಾಣ್ತಾ ಇತ್ತು ಅವ್ರಿಗೆಲ್ಲ ಫೋನ್ ಮಾಡಿ ಅವ್ರನ್ನ ನೋಟ್ ಮಾಡಿ ಏನು ಹೆಸರು, ಏನು ಕೆಲಸ ಮಾಡ್ತಾರೆ ಎಲ್ಲ ತಗೊಂಡು ಅವರು ನೋಡಿ ಒಂದು 15-20 ಜನಗಳಲ್ಲಿ ನಾನು ಶಿವನ ರೂಪ ಕಂಡಿದ್ದೀನಿ. ಗುರುಗಳೇ, ಈಗ ಇದೆಲ್ಲದ್ರ ಹೊರತಾಗಿ ಗುರುಗಳೇ, ಈಗ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ಗುರುಗಳೇ, ತಾವು ಈಗ ಅಲ್ಲಿ ತಲುಪ್ತೀರಿ,
ಎಲ್ಲರ ಹಾಗೆ ತಾವಿರ್ತೀರಿ, ತಮ್ಮ ಮೂಲ ಸ್ಥಾನದಲ್ಲಿ ಎಲ್ಲರು ಹೇಗಿರ್ತಾರೆ ಹಾಗೆ ತಾವು ಇರ್ತೀರಿ. ಅಲ್ಲಿ ನಮ್ಮ ವಸ್ತ್ರ ಸೇಮ್ ಈಗ ಹಾಕಿದ್ದೀವಿ ಕಾಷಾಯ ವಸ್ತ್ರನೇ. ನಾವು ನಾಗಾ ಸಾಧುಗಳಾಗಿ ಇಲ್ಲಿ ಬೇರೆ ಎಲ್ಲೂ ಹೋಗೋದಿಲ್ಲ. ಇನ್ ಕೇಸ್ ಆ ಥರ ಏನಾದರೂ ನಿಮ್ಮಂಥರದ್ದು ಕರೆದ್ರೆ ನಾಗಾ ಸಾಧುಗಳಾಗಿ ಬರಬೇಕು ಅಂತಂದರೆ 10 ಜನ ಆಗಿ ಗುಂಪಾಗಿ ಬರ್ತೀವಿ. ಅದಕ್ಕೆಲ್ಲ ಪೊಲೀಸ್ ಪರ್ಮಿಷನ್ನು, ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇರಬೇಕು. ಮೊದಲೇ ತಗೊಂಡು ನಮ್ಮ ಎಲ್ಲರ ಖರ್ಚುಗಳನ್ನು ಅವರು ಬಯಸ್ಕೊಳ್ಳೋಂಗಿದ್ದರೆ ಮಾತ್ರ ನಾವೆಲ್ಲ ಒಕ್ಕಟ್ಟಾಗಿ ಬರ್ಬೋದು. ಕರ್ನಾಟಕಕ್ಕೆ ಅಥವಾ ತಮ್ಮ ಊರು ಕರ್ನಾಟಕಕ್ಕೆ ಏನಾದರೂ ಬರುವಂಥ ವಿಚಾರವನ್ನು ತಮ್ಮ ಭಕ್ತರು ಯಾರಾದರೂ ಹೇಳಿದಾರಾ? ತಾವು ಬರ್ತಾ ಇದ್ದೀರಾ? ಬರೋದಾದರೆ ಯಾವಾಗ ಗುರುಗಳೇ? ಆಗಸ್ಟ್ನಲ್ಲಿ ಶಿವಮೊಗ್ಗ ಚಿತ್ರದುರ್ಗ ಕಡೆಗೆ ಒಂದು ಆಂಜನೇಯನ ಪ್ರತಿಷ್ಠೆ ಇದೆ, ಅದಕ್ಕೆ ಕರೆದಿದ್ದಾರೆ. ಮೋಸ್ಟ್ ಪ್ರಾಬಲಿ ನಾನು ಒಬ್ಬನೇ ನಾಗಾಗಲ್ಲ, ಒಬ್ಬನೇ ಮಾಮೂಲಿ ನಮ್ಮ ಈ ಕಾಷಾಯ ವಸ್ತ್ರದಲ್ಲೇ ಬರುವ ಚಾನ್ಸು ಇದೆ. ಈಗ ವೈಷ್ಣವರು ಇನ್ನುಳಿದಂಥ ದಿನಗಳಲ್ಲಿ ಏನು ಮಾಡ್ತಾರೆ ಗುರುಗಳೇ? ವೈರಾಗಿಗಳ ಆ ಉಪಾಸನೆ ಹೇಗಿರುತ್ತೆ ಗುರುಗಳೇ ಮುಗಿಯೋವರೆಗೂ? ವೈರಾಗಿಗಳು ಅವ್ರ ಧ್ಯಾನದಲ್ಲಿ ಅವರು ಇರ್ತಾರೆ. ಅವರಲ್ಲೂ ಕೆಲವು ಸಾಧನೆ ಮಾಡೋರು ಇರ್ತಾರೆ. ಅವ್ರದ್ದು ಸೇಮ್ ಹೆಚ್ಚು ಕಡಿಮೆ, ನಮ್ಮ ದೇವರು ಬೇರೆ ಅಷ್ಟೇ. ಹೆಂಗೆ ಅವರಿಗೂ ನಿಮಗೂ ಇರುವಂಥ ವ್ಯತ್ಯಾಸಗಳೇನು ಗುರುಗಳೇ? ಮತ್ತು ಒಂದೊಂದು ಅಖಾಡದವ್ರನ್ನ ನಾವು ಹೆಂಗೆ ಗುರುತಿಸ್ಬೋದು? ಇದೀಗ ನಿರಂಜನಿ ಅಖಾಡದವರು, ಇವರು ಜುನ್ನ ಅಖಾಡದವರು, ಇವರು ಆನಂದ ಅಖಾಡದವರು ಅಂತೇಳಿ ಅವ್ರನ್ನ ಗುರುತಿಸೋದು ಹೇಗೆ ನಾವು? ನೀವು ಗುರುತಿಸ್ಬೇಕು ಅಂತಂದರೆ ಅಲ್ಲಿ ಜುನಾ ಕಡದವ್ರು ಹೋದರೆ ದತ್ತಾತ್ರೇಯನ ಫೋಟೋ ಇರುತ್ತೆ, ಕಂಪಲ್ಸರಿ ದತ್ತಾತ್ರೇಯನ ಫೋಟೋ ನೋಡ್ತೀರಾ. ನಿರಂಜನ ಕಡದಕ್ಕೆ ಹೋದರೆ ಅಲ್ಲಿ ಕಂಪಲ್ಸರಿ ನೀವು ಕಾರ್ತಿಕೇಯನ ಫೋಟೋ ನೋಡ್ತೀರಾ. ಅದೇ ರೀತಿಯಾಗಿ ಸೂರ್ಯ, ಈ ಥರ ಅಧಿದೇವತೆಗಳಿಂದಿರುತ್ತೆ. ಅಖಾಡ ಅಧಿದೇವತೆಗಳನ್ನು ಅವರ ಫೋಟೋ ಮೂಲಕವಾಗಿಯೋ ಅಥವಾ ಯಾವುದೋ ಒಂದು ಚಿತ್ರರೂಪದಲ್ಲಿಯೋ ಒಂದು ನೀವು ಅಲ್ಲಿ ಗುರುತಿಸಬೇಕಾಗುತ್ತೆ. ನಮಗೆ ನಿಮ್ಮ ದರ್ಶನ ಇನ್ನು ಯಾವಾಗ ಗುರುಗಳೇ? ನೀವು ಯಾವಾಗ ಬರಬೇಕಾದ್ರೂ ಬರ್ಬೋದು. ಬೇಕಾದರೆ ದರ್ಶನ ಬೇಕು ಅಂತಂದರೆ ವಿಡಿಯೋ ಕಾಲ್ ಮಾಡಿದ್ರು ಮಾಡ್ತೀನಿ. ಅನ್ನೋನ್ ವಿಡಿಯೋ ಕಾಲ್ ಆದರೆ ಮಾತ್ರ ಎತ್ತಲ್ಲ ಅಷ್ಟೇ ಹೊರತು ನೋನ್ ಪರ್ಸನ್ ಆದರೆ ನನ್ನ 5Gನೂ ಇದೆ, 3 ಫೋನು ಇದೆ, ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ನೆಟ್ವರ್ಕ್ ಇರುತ್ತೆ, ಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ನೀವು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು. ದರ್ಶನ ಆನ್ಲೈನ್ ಬೇಕಾದರೂ ನೀವು ಯಾರಾದ್ರೂ ಕರೆಸಿಬಿಟ್ಟು ಒಂದು 10 ಜನ ಸೇರಿಸಿ ಒಂದು ಸತ್ಸಂಗ ಮಾಡಿ ಅಂತಂದರೆ ಲೈವ್ ಸತ್ಸಂಗ ಬೇಕಾದರೂ ನಾನು ಮಾಡ್ತೀನಿ. ಇದೇ ರೀತಿಯಾದ ನಮ್ಮ ಕಾನ್ವರ್ಸೇಷನ್ ಲೈವಲ್ಲಿ ಬೇಕಾದರೂ ನಾನು ಮಾಡಬಲ್ಲೆ. ಗುರುಗಳೇ, ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಸುಮಾರು ಒಂದು 28 ದಿನದಿಂದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕವರೇಜ್ ಮಾಡ್ತಾ ಇದೆ. ತಮ್ಮನ್ನು ನಾವು ಹಲವಾರು ಬಾರಿ ಮಾತಾಡಿಸಿದ್ದೀವಿ, ಜನರಿಗೆ ನಾವು ನಿಮ್ಮ ವಿಚಾರಗಳನ್ನು ತಿಳಿಸಿದ್ದೀವಿ. ನಮ್ಮ ಮಾಧ್ಯಮಕ್ಕೆ, ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈ ಮೂಲಕ ತಾವೇನು ಹೇಳ್ತೀರಿ? ಎಕ್ಸ್ಪೆಷಲಿ ನನಗೆ ರಿಪಬ್ಲಿಕ್ ಕನ್ನಡ ಈ ಕುಂಭದಲ್ಲಿ ತುಂಬ ಮೈಲೇಜ್ ಕೊಟ್ಟಿದೆ. ನಿಮ್ಮ ಮುಖಾಂತರವಾಗಿ ಏನಿಲ್ಲ ಅಂದರೆ 1000 ಜನ ನಿಮ್ಮ ಹೆಸರು ಹೇಳ್ಕೊಂಡು ನನಗೆ ಅವ್ರು ಕಳಿಸಿದ್ರು, ನನಗೆ RTV ಅವ್ರು ಕಳಿಸಿದ್ರು, RTV ಅವ್ರು ಕಳಿಸಿದ್ರು, ರಿಪಬ್ಲಿಕ್ ಕನ್ನಡದವರೇ ನನ್ನ ಕಳಿಸಿರೋದು ಅಂತೇಳಿ 1000 ಜನ ಬಂದಿದ್ದಾರೆ. ಬಂದು ಎಲ್ಲರೂ ಸುಮ್ಮನೆ ಬಂದು ನೋಡ್ಕೊಂಡೇನಿಲ್ಲ, ನಾನೇ ಕರೀತಿದ್ದೀನಿ. ಅವ್ರು ಹುಡುಕ್ತಾ ಇದ್ದಾರೆ, ನನಗೆ ಗೊತ್ತಾಗುತ್ತೆ ಇವ್ರು ಹುಡುಕ್ತಾ ಇದ್ದಾರೆ ಅಂತ. ಕನ್ನಡದವ್ರ ಮುಖಾನೇ ಗೊತ್ತಾಯಿತು ಕನ್ನಡದವ್ರು ಅಂತ. ಕನ್ನಡದಲ್ಲಿ ಬರ್ತಾರೆ, ಒಬ್ಬರು ಇಬ್ಬರು ಹೋಗಿರ್ಬೋದು, ಅದಕ್ಕೆ ನಮ್ಮ ಬೇಜಾರಿಲ್ಲ. ನಾನು ತುಂಬ ರಿಪಬ್ಲಿಕ್ ಕನ್ನಡಕ್ಕೆ ಚಿರಋಣಿ ಆಗಿರುತ್ತೇನೆ ಅಂತ ನಾನು ಹೇಳ್ತೀನಿ. ಧನ್ಯೋಸ್ಮಿ ಗುರುಗಳೇ. ನಮ್ಮ ವಿಚಾರ ಕೂಡ ಇದೆ. ಸಾಧು ಸಂತರ ವಿಚಾರಗಳು ಸಾಮಾನ್ಯ ಜನರಿಗೂ ಕೂಡ ತಿಳಿಬೇಕು. ಸಾಮಾನ್ಯ ಜನರು ನಾಗಾ ಸಾಧುಗಳಂದ್ರೆ ಯಾರು, ಅಘೋರಿಗಳಂದ್ರೆ ಯಾರು, ಅವ್ರ ವಿಚಾರ ಏನು, ಮಹಾಕುಂಭ ಅಂತ ಹೇಳಿದರೆ ಏನು. ಎಷ್ಟೋ ಜನ ಮಹಾಕುಂಭಕ್ಕೆ ಬರುವಂಥ ಬಯಕೆಯಲ್ಲಿರ್ತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಸುಮಾರು 28 ದಿನದಿಂದ ಇನ್ನೂ ಕೂಡ ಫೆಬ್ರವರಿ 26ರವರೆಗೆ ಇಲ್ಲಿನ ವೈಶಿಷ್ಟ್ಯಗಳನ್ನು, ವೈವಿಧ್ಯತೆಯನ್ನು, ಸನಾತನದ ಶ್ರೀಮಂತಿಕೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿದ್ದು ಮಾಡುತ್ತೆ. ಗುರುಗಳೇ, ಶುಭವಾಗಲಿ. ನಿಮ್ಮ ಮೂಲಕ ಎಲ್ಲರಿಗೂ ನಮೋ ನಾರಾಯಣ. ಸರ್ವೇ ಜನ ಸುಖಿನೋ ಬಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದು ನೋಡಿ ಕೃಷ್ಣಗಿರಿ ಬಾಬಾ ಅವರ ಮಾತಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.